ಇಂದಿನ ಕಥೆಗೆ ಮುಂದುವರಿಯಿರಿ. ಶೀರ್ಷಿಕೆ: ನೆರಳುಗಳನ್ನು ಬೆಳಕಾಗಿ ಪರಿವರ್ತಿಸುವುದು. ರಾಮನ ಪಯಣ ಧನಾತ್ಮಕತೆಗೆ. ಒಂದಾನೊಂದು ಕಾಲದಲ್ಲಿ ಪ್ರಾಚೀನ ಮೊಘಲ್ ಸಾಮ್ರಾಜ್ಯದಲ್ಲಿ ರಾಮ ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು. ತನ್ನ ಶಾಶ್ವತ ಋಣಾತ್ಮಕತೆಗೆ ಹೆಸರುವಾಸಿಯಾದ ರಾಮನು ಪ್ರತಿಯೊಂದು ಸನ್ನಿವೇಶದಲ್ಲೂ ತೊಂದರೆಯನ್ನು ಕಂಡುಕೊಳ್ಳುವ ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿದ್ದನು. ಅವನಿಂದ ದೂರು, ಟೀಕೆಗಳು ಕೊನೆಯಿಲ್ಲದ ಹೊಳೆಯಂತೆ ಹರಿದು ಬಂದವು. ಒಂದು ದಿನ ತನ್ನ ಸ್ವಂತ ನಕಾರಾತ್ಮಕತೆಯಿಂದ ಬೇಸತ್ತ ರಾಮನು ಬುದ್ಧನ ಸಲಹೆಯನ್ನು ಪಡೆಯಲು ನಿರ್ಧರಿಸಿದನು. ಜೀವನದ ಅಸಂಖ್ಯಾತ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹೊಂದಿರುವ ಬುದ್ಧಿವಂತ ಋಷಿ. ಭಾರವಾದ ಹೃದಯದಿಂದ ರಾಮನು ಬುದ್ಧನ ಬಳಿಗೆ ಬಂದು ತನ್ನ ತೊಂದರೆಗಳನ್ನು ಸುರಿದನು. ಓ ಬುದ್ಧಿವಂತನೇ, ನಾನು ನಕಾರಾತ್ಮಕ ಆಲೋಚನೆಗಳಿಂದ ಮುಳುಗಿದ್ದೇನೆ ಮತ್ತು ನಾನು ಅವರ ಹಿಡಿತದಿಂದ ಹೊರಬರಲು ಸಾಧ್ಯವಿಲ್ಲ. ನನ್ನ ಮನಸ್ಸನ್ನು ಕಾಡುವ ಈ ನೆರಳುಗಳನ್ನು ಹೇಗೆ ಮೌನಗೊಳಿಸಬೇಕೆಂದು ದಯವಿಟ್ಟು ನನಗೆ ಕಲಿಸು ಎಂದು ರಾಮ ಬೇಡಿಕೊಂಡನು. ಬುದ್ಧನು ಪ್ರಶಾಂತ ನಗುವಿನೊಂದಿಗೆ ಗಮನವಿಟ್ಟು ಆಲಿಸಿದನು. ಅವರು ಪ್ರತಿಕ್ರಿಯಿಸಿದರು, ರಾಮ, ನಕಾರಾತ್ಮಕ ಆಲೋಚನೆಗಳು ಸೂರ್ಯನನ್ನು ಮರೆಮಾಚುವ ಕಪ್ಪು ಮೋಡಗಳಂತೆ. ಅವು ಜೀವನದ ಸೌಂದರ್ಯ ಮತ್ತು ಸಂತೋಷಕ್ಕೆ ನಿಮ್ಮನ್ನು ಕುರುಡಾಗಿಸುತ್ತದೆ. ಆದರೆ ಸೂರ್ಯನನ್ನು ಬಹಿರಂಗಪಡಿಸಲು ಮೋಡಗಳು ಹಾದುಹೋಗುವಂತೆ ನಕಾರಾತ್ಮಕ ಆಲೋಚನೆಗಳು ಸಹ ಹಾದುಹೋಗಬಹುದು. ಧನಾತ್ಮಕ ಅಂಶಗಳನ್ನು ಅನಾವರಣಗೊಳಿಸುತ್ತವೆ. ಜೀವನದ ಕೀಲಿಯು ಹೇಗೆ ಬಿಡುವುದು ಮತ್ತು ಸಕಾರಾತ್ಮಕತೆಯನ್ನು ಅಳವಡಿಸಿಕೊಳ್ಳುವುದು ಎಂಬುದನ್ನು ಕಲಿಯುವುದು. ಕುತೂಹಲದಿಂದ ಆದರೆ ಅನಿಶ್ಚಿತತೆಯಿಂದ ರಾಮ ಕೇಳಿದನು, ನಾನು ಇದನ್ನು ಹೇಗೆ ಸಾಧಿಸುವುದು? ನಾನು ಲೆಕ್ಕವಿಲ್ಲದಷ್ಟು ಬಾರಿ ಯಶಸ್ವಿಯಾಗಲಿಲ್ಲ. ಬುದ್ಧ ಎಂದಿಗೂ ತಾಳ್ಮೆಯಿಂದ ವಿವರಿಸಿದರು, ರಾಮ, ಇದು ನಕಾರಾತ್ಮಕ ಆಲೋಚನೆಗಳನ್ನು ಹೋರಾಡುವುದು ಅಥವಾ ವಿರೋಧಿಸುವುದು ಅಲ್ಲ, ಬದಲಿಗೆ ಅವುಗಳನ್ನು ಗಮನಿಸಿ ಮತ್ತು ಅರ್ಥಮಾಡಿಕೊಳ್ಳಿ. ಅವು ಉದ್ಭವಿಸಿದಾಗ ಅವುಗಳನ್ನು ಒಪ್ಪಿಕೊಳ್ಳಿ, ಆದರೆ ವಾಸಿಸಬೇಡಿ. ಈ ಆಲೋಚನೆಗಳು ನಿಮಗೆ ಸಹಾಯ ಮಾಡುತ್ತವೆಯೇ, ಆಗಲು ಸಹಾಯ ಮಾಡುತ್ತವೆಯೇ ಎಂದು ನಿಮ್ಮನ್ನು ಕೇಳಿಕೊಳ್ಳಿ. ಉತ್ತಮ ವ್ಯಕ್ತಿ. ಉತ್ತರ ಇಲ್ಲ ಎಂದಾದರೆ ಅವರನ್ನು ಬಿಟ್ಟುಬಿಡಿ. ಅವರನ್ನು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಬದಲಾಯಿಸಿ. ಇನ್ನೂ ಖಚಿತವಾಗಿಲ್ಲ. ರಾಮನು ಮತ್ತಷ್ಟು ಮಾರ್ಗದರ್ಶನವನ್ನು ಬಯಸಿದನು. ಬುದ್ಧನು ಅವನಿಗೆ ಒಂದು ಕೆಲಸವನ್ನು ನಿಗದಿಪಡಿಸಿದನು. ಕಾಡಿಗೆ ಹೋಗಿ ಹಣ್ಣು ಹೊತ್ತ ಮರವನ್ನು ಹುಡುಕಿ ಅದರ ಕೆಳಗೆ ಕುಳಿತು ಮತ್ತು 7 ದಿನಗಳವರೆಗೆ ಅವನ ಆಲೋಚನೆಗಳನ್ನು ಗಮನಿಸಿ. ನಕಾರಾತ್ಮಕ ಆಲೋಚನೆ ಬಂದಾಗ ಅವನು ಹಣ್ಣನ್ನು ಕಿತ್ತು ತಿನ್ನಬೇಕು ಮತ್ತು ಅದು ತಂದ ಸಿಹಿ ಮತ್ತು ಸಂತೋಷದ ಮೇಲೆ ಕೇಂದ್ರೀಕರಿಸಬೇಕು. ಬುದ್ಧನ ಸೂಚನೆಯಂತೆ ರಾಮನು ಕಾಡಿಗೆ ಹೋದನು. ಅವರು ಹಣ್ಣು ತುಂಬಿದ ಮರದ ಕೆಳಗೆ ಕುಳಿತಾಗ ಅವರು ನಕಾರಾತ್ಮಕ ಆಲೋಚನೆಗಳನ್ನು ಬಿಡುಗಡೆ ಮಾಡುವ ಸವಾಲನ್ನು ಎದುರಿಸಿದರು. ಆದಾಗ್ಯೂ ಪ್ರತಿ ಕಿತ್ತು ಹಣ್ಣು ಮತ್ತು ಅದರ ಸೇವನೆಯೊಂದಿಗೆ ಅವರು ಅನುಭವದ ಮಾಧುರ್ಯ ಮತ್ತು ಸಂತೋಷದ ಮೇಲೆ ಕೇಂದ್ರೀಕರಿಸುವಲ್ಲಿ ಸಾಂತ್ವನವನ್ನು ಕಂಡುಕೊಂಡರು. ದಿನಗಳು ಕಳೆದವು. ರಾಮನ ಹೋರಾಟ ಕಡಿಮೆಯಾಯಿತು. 7ನೇ ದಿನದ ಹೊತ್ತಿಗೆ ಅವನು ಬುದ್ಧನ ಬಳಿಗೆ ಹಿಂತಿರುಗಿದನು. ಅವನ ಕಣ್ಣುಗಳಲ್ಲಿ ಕೃತಜ್ಞತೆಯ ಹೊಳೆಯಿತು. ಅವರು ನಕಾರಾತ್ಮಕತೆಯನ್ನು ಬಿಡುಗಡೆ ಮಾಡಲು ಮತ್ತು ಸಕಾರಾತ್ಮಕತೆಯನ್ನು ಸ್ವೀಕರಿಸಲು ಕಲಿತರು. ಬುದ್ಧನು ತಿಳುವಳಿಕೆಯ ನಗುವಿನೊಂದಿಗೆ ಹೇಳಿದನು, ರಾಮ, ನೀವು ಅಮೂಲ್ಯವಾದ ಪಾಠವನ್ನು ಕಲಿತಿದ್ದೀರಿ. ಮೋಡಗಳಂತಹ ನಕಾರಾತ್ಮಕ ಆಲೋಚನೆಗಳನ್ನು ಬಿಡಬಹುದು. ಜೀವನದ ಸಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ನೀವು ಸಂತೋಷದ, ಹೆಚ್ಚು ಪೂರೈಸುವ ಅಸ್ತಿತ್ವವನ್ನು ಬದುಕುತ್ತೀರಿ. ಈಗ ರೂಪಾಂತರಗೊಂಡ ರಾಮ ಮೊಘಲ್ ಸಾಮ್ರಾಜ್ಯದಲ್ಲಿ ಸಕಾರಾತ್ಮಕತೆಯ ಮೂರ್ತರೂಪವಾದನು. ಅವರ ಕಥೆಯು ಇತರರನ್ನು ಅವರ ನಕಾರಾತ್ಮಕ ಆಲೋಚನೆಗಳನ್ನು ಜಯಿಸಲು ಪ್ರೇರೇಪಿಸಿತು. ತಾಳ್ಮೆ, ಅಭ್ಯಾಸ ಮತ್ತು ಬುದ್ಧನ ಮಾರ್ಗದರ್ಶನದ ಮೂಲಕ ರಾಮನು ತನ್ನ ಆಂತರಿಕ ನೆರಳುಗಳನ್ನು ಗೆದ್ದನು. ರಾಮನ ಕಥೆಯು ನಮಗೆ ಋಣಾತ್ಮಕ ಆಲೋಚನೆಗಳನ್ನು ಜಯಿಸಲು ಸವಾಲಾಗಿರಬಹುದು, ಆದರೆ ಸಾವಧಾನತೆ, ಕೃತಜ್ಞತೆ ಮತ್ತು ಸರಿಯಾದ ಮನಸ್ಥಿತಿಯಿಂದ ಪರಿವರ್ತನೆ ಸಾಧ್ಯ ಎಂದು ನಮಗೆ ಕಲಿಸುತ್ತದೆ. ಬುದ್ಧನು ಬುದ್ಧಿವಂತಿಕೆಯಿಂದ ಹೇಳಿದಂತೆ, ಮನಸ್ಸು ಎಲ್ಲವೂ ಆಗಿದೆ. ನೀವು ಏನು ಯೋಚಿಸುತ್ತೀರೋ ಅದು ಆಗುತ್ತೀರಿ. ನಾವು ಸಕಾರಾತ್ಮಕತೆ, ಕೃತಜ್ಞತೆ ಮತ್ತು ಸಾವಧಾನತೆಯ ಮೇಲೆ ಕೇಂದ್ರೀಕರಿಸೋಣ. ನಕಾರಾತ್ಮಕತೆ, ಟೀಕೆ ಮತ್ತು ತೀರ್ಪುಗಳನ್ನು ಬಿಡೋಣ. ಹಾಗೆ ಮಾಡುವುದರಿಂದ ನಾವು ಸಹ ಸ್ವಯಂ ಶೋಧನೆ ಮತ್ತು ಜ್ಞಾನೋದಯದ ಪ್ರಯಾಣವನ್ನು ಪ್ರಾರಂಭಿಸಬಹುದು.